ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಟೈಮ್ ಬಂದು 1 ಗಂಟೆ ಆಗೈತೆ ನೋಡ್ರಿ. ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀವಿ. ಎಲ್ಲ ಕೆಲಸ ಅಂದ್ರೇನು ಇವತ್ತೇನು ಜಾಸ್ತಿ ಕೆಲಸ ಇಲ್ಲ. ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ದಾರೆ. ನಾನು ಇದ್ದಾಳೆ, ಬಟ್ ಅವಳು ಒಬ್ಬಳೇ ಇರೋದು. ನಾನು ಊಟ ತಿಂಡಿ ಏನೂ ಮಾಡಲ್ವಲ್ಲ, ಇವತ್ತು ಉಪವಾಸ. ಫ್ರೆಂಡ್ಸ್, ಫಸ್ಟ್ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಶಿವ ಒಳ್ಳೇದನ್ನು ಮಾಡಲಿ ಅಂತ ಕೇಳಿಕೊಂಡು, ಹಾಗೆ ನಮಗೂ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ. ಶಿವರಾತ್ರಿ ಸ್ಪೆಷಲ್ ಆಗಿ ಉಂಡೆ ಮಾಡಾಕ್ತೀನಿ. ಬೆಳಗ್ಗೆಯಿಂದ ಆಲ್ರೆಡಿ ಅವಾಗಲೇ ಹೇಳಿದ್ದು ನೋಡ್ರಿ, ಏನೋ ತಿಂಡಿ ಏನು ಮಾಡೋಕ್ಕೆ ಹೋಗಿಲ್ಲ. ನೈನಾ ಓಟ್ಸು ಡ್ರೈ ಫ್ರೂಟ್ಸ್ ಹಾಕೊಂಡು ತಿನ್ಕೊಂಡಾಳ. ಈ ಸದ್ದು ಏನಾರ ಮಾಡ್ಕೊಡ್ಬೇಕು ಅವಳಿಗೆ ಒಂಚೂರು. ಬೆಳಗ್ಗೆ ತಿಂಡಿ ಏನು ಮಾಡಿಲ್ಲ. ನಾನು ಉಪವಾಸ ಆಗಿರೋದ್ರಿಂದ ಏನು ಮಾಡೇ ಇಲ್ಲ. ಸ್ನಾನ, ಪೂಜೆ, ನೆಲ ಒರೆಸ್ಕೊಳ್ಳೋದು, ಮನೆ ಸ್ವಲ್ಪ ಇದು ಮಾಡ್ಕೊಳ್ಳೋದು, ಅದೇ ಕೆಲಸ ಆಯಿತು. ಇವಾಗ ಏನೈತಿ, ನಾವು ಮಾಮೂಲಿ ಶೇಂಗಾ ಉಂಡೆ ಮಾಡ್ತೀವಿ ಈ ಹಬ್ಬಕ್ಕೆ. ಬಟ್ ನಯನ ಏನಂದ್ಲು, ನಂಗೆ ಇಲ್ಲೆಲ್ಲ ಅಕ್ಕಿ ಇದು ತಮಟ ಮಾಡ್ತಾರೆ ನೋಡ್ರಿ, ಇದ್ರದ್ದು ಕಡಲೆ ತಮಟ, ಅದನ್ನು ಮಾಡು ಅಂತಂದ್ಲು. ಹಾಗಾಗಿ ನಯನಂಗೆ ಅಂತೇಳಿ ಅದನ್ನು ಪ್ರಿಪೇರ್ ಮಾಡಿದೆ ನಾನು ಆಲ್ರೆಡಿ ಅವಾಗಲೇ. ಕಡಲೆ ತಮಟ, ಇದು ಪುಟಾಣಿ ಹಿಟ್ಟಿಂದು ತಮಟ, ಇಲ್ಲಿ ಕಡಲೆ ತಮಟ ಅಂತ ಕರೀತಾರೆ. ಇಷ್ಟು ಮಾಡಿದ್ದೀನಿ. ತಿಂತಾವ್ರೆ ಹೆಂಗಂತ ಗೊತ್ತಿಲ್ಲ, ನನಗೆ ಫಸ್ಟ್ ಟೈಮ್ ಮಾಡಿದ್ದು. ಇದು ಬಂದು ಶೇಂಗಾ ಉಂಡೆ ನೋಡ್ರಿ. ನಮ್ಮ ಕಡೆ ಶೇಂಗಾ ಬೆಲ್ಲ ಎರಡು ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬರ್ತೈತಿ ಉಂಡೆ ಕಟ್ಟಂಗೆ. ಇಲ್ಲಿ ಇದು ಆ ಬೆಲ್ಲ ಅಷ್ಟು ಇದಿರಂಗಿಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡಿದ್ದೀನಿ. ಈಗ ಇದನ್ನೇ ಇದಕ್ಕೊಂದು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿಕಂದ್ರೆ ಉಂಡೆ ಕಟ್ಟಕ್ಕೇ ಬರಲ್ಲ ನೋಡ್ರಿ, ಫುಲ್ ಉದುರುದುರಾಗಿದ್ಬಿಡುತ್ತದು. ಅದಕ್ಕಂತಲೇ ಈ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹೆಂಗೆ ಮಾಡಿದ್ನಲ್ಲ ನಾನು, ಅದೇ ರೀತಿಯೇ ಇದಕ್ಕೂ ಮಾಡಿದ್ದೀನಿ. ಇದಕ್ಕೇನು ಕಡಲೆ ತಮಟಕ್ಕೆ ಮಾಡಿದ್ನಲ್ಲ ಅದೇ ರೀತಿ ಇದಕ್ಕೂ ಮಾಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತೇಳಿ. ಇದೇ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಿರೋದು ನಾನು ಇದನ್ನು. ಶೇಂಗಾ ಉಂಡೆ ಹೆಂಗೆ ಬರ್ತವೆ ಅಂತ ಗೊತ್ತಿಲ್ಲ, ನೋಡೋಣ. ಚೆನ್ನಾಗಿ ಬಂದರೆ ಇದನ್ನೇ ಕಂಟಿನ್ಯೂ ಮಾಡೋಣ, ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಈಗ ಇದನ್ನು ಹಿಂಗೆ ಸ್ವಲ್ಪನೇ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಸ್ವಲ್ಪ ಬಿಸಿ ಇರೋದ್ರಾಗೇ ಹಾಕೊಂಡ್ಬಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡಿದ್ದೆ ನಾನು. ನೋಡೋಣ ಇನ್ನು, ಅಂದರೆ ಒಂದೇ ಸತಿ ಹಾಕ್ಬಿಟ್ರೆ ಆಮೇಲೆ ಮತ್ತೆ ತೆಳ್ಳಗಾಗ್ಬಿಟ್ರೆ ಕಷ್ಟ. ನೋಡ್ಕೊಂಡು ಹಾಕ್ಕೊಳ್ಳೋದೇ ಉತ್ತಮ. ಒಂದೇ ಸತಿ ಇದು ಮಾಡಿದ್ರು ಗಂಟಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪನೇ ಅದರೊಳಗನೆ ಮಧ್ಯಕ್ಕೇ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನೋಡಿರಿ, ಸಾಕಾಗುತ್ತೆ ಅನ್ಸುತ್ತೆ. ಇಷ್ಟೇ ಸಾಕು. ಅದೆಷ್ಟು ಸೇರಿಸಿದ್ರೆ ಮತ್ತೆ ತೆಳ್ಳಗಾಗ್ಬಿಡ್ತಿತ್ತು ಪೂರ್ತಿ. ಇವಾಗ ನೋಡ್ರಿ ಹಿಂಗಾಯ್ತು. ಈಗ ಇದನ್ನು ಚೆನ್ನಾಗಿ ನನ್ನ ಕೈಲೇ ಮಿದ್ದುಬಿಟ್ಟು ಕಟ್ಕೊತೀನಿ. ಏನಿಲ್ಲ, ಶೇಂಗಾ ಹುರಿದೀನಿ, ಸಿಪ್ಪೆ ತೆಗ್ದೀನಿ, ಸ್ವಲ್ಪ ಕ್ಲೀನ್ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದನ್ನು ಇದೇ ರೀತಿಯೇ ಉಂಡೆ ಕಟ್ಕೊತೀನಿ ನೋಡ್ರಿ. ಉಂಡೆ ಕಟ್ಕೊಂಡು ಇನ್ನೂ ಚೂಡ ಮಾಡಬೇಕು. ಟೈಮ್ ಐತೆ ಇನ್ನೂ ಈಗಿನ ಜಸ್ಟ್ 1 ಗಂಟೆ. ನೈನಾ ಒಂಚೂರು ಏನಾರ ಊಟಕ್ಕೆ ಮಾಡಿಕೊಡ್ತೀನಿ, ಮಧ್ಯಾಹ್ನ ಊಟಕ್ಕೆ ಅವಳಿಗೆ ಮಾಡಿಕೊಟ್ಟು ಆಮೇಲೆ ಒಂದು ಸ್ವಲ್ಪ ನಾನೊಂಚೂರು ರೆಸ್ಟ್ ಮಾಡ್ತೀನಿ. ರೆಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಇದು ಬರಿಬೇಕು, ಓಂ ನಮಃ ಶಿವಾಯ ಬರಿಬೇಕು ನೋಡ್ರಿ. ಅದನ್ನೊಂಚೂರು ಬರಿತೀನಿ. ಆಮೇಲೆ ಏನೈತಿ, ಸಂಜೆಗೆ ಚರ್ಮುರಿ ಮತ್ತು ಇದನ್ನು ಒಂದೇ ಸತಿ ಉಸುಳಿ ಎರಡು ಒಂದೇ ಸತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ನಮ್ಮ ಮನೆಯವ್ರು ಬಂದ್ರಂದ್ರೆ ದೇವಸ್ಥಾನಕ್ಕೂ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು, ಅವ್ರು ಬೇಗ ಬಂದರೆ ಕರ್ಕೊಂಡು ಹೋದ್ರೆ ಹೋಗೋದು, ಇಲ್ಲ ಅಂದರೆ ಇಲ್ಲ. ಹಿಂಗೆ ಆಗೈತಿ, ವರ್ಷ ಹಿಂಗೆ ಆಗುತ್ತೆ ನಮ್ಮದು. ಅವ್ರು ಬರೋಲ್ಲ ಬೇಗ, ನಾವು ಹೋಗಲ್ಲ, ಹಂಗೆ ಆಗ್ಬಿಡುತ್ತೆ ಒಂದು ಸತಿ. ನೋಡೋಣ, ಬಂದರೆ ಹೋಗೋದು, ಇಲ್ಲಕ್ಕಂದರೆ ಇಲ್ಲ. ಮನೇಲೇ ಎಡೆ ಮಾಡಿ ಮುಗಿಸ್ಬಿಡೋದು. ಕಾಯಿ ಹೊಡೆದು ನೀನೇ ಅಪ್ಪ ಶಿವ ಎಲ್ಲಿದ್ರು ನೀನೇ ಇದೆಯಾ ಅಂತ ಅಂದ್ಕೊಂಡು ನಮಸ್ಕಾರ ಹಾಕ್ಕೊಂಡು ಕೈ ಮುಗಿದು ಸುಮ್ಮನೆ ಆಗ್ಬೋದು ನೋಡ್ರಿ. ನಾನು ಸಂಜೆ ಒಂದು 6-7 ಗಂಟೆ ಹಂಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅವಾಗ ನೀರಲ್ಲಿ ಬಿಡೋದು. ಅಲ್ಲಿವರೆಗೂ ಉಪವಾಸನೇ. ಫ್ರೆಂಡ್ಸ್ ನೋಡ್ರಿ ಹೆಂಗಾಯ್ತು ಅಂತೇಳಿ. ಹಿಂಗಾಗಿರ್ತೈತಿ. ಇದನ್ನು ಕಟ್ಕೊಳ್ಳೋದು ಅಷ್ಟೇ. ಮೆತ್ತಗನೇ ಆಯ್ತು ನೋಡ್ರಿ. ನಾವು ಸ್ವಲ್ಪ ಹಾಕಿರ್ಲಿಕ್ಕಂದ್ರೆ ನಡೀತಿತ್ತು ಅಂತ ಅನ್ಸುತ್ತೆ. ಇರಲಿ, ಸಾಕು, ಇಷ್ಟ ಆದರೂ. ಹೀಗೆ ಇದನ್ನು ಎಲ್ಲನೂ ಸೇರಿಕೊಂಡು ಒಂದು ಸತಿ ಉಂಡೆ ಮಾಡ್ಕೊಂಡ್ಬಿಡ್ತೀನಿ. ಉಂಡೆ ಮಾಡಿ ಇದಕ್ಕೆ ಹಾಕ್ಕೊಂಡು 2 ಬಾಕ್ಸಿಗೆ ಕೆತ್ತಿರ್ತೀನಿ. ಕೆಳಗೆ ಕುದಿರ್ತೀನಿ, ಕಾಲು ಬ್ಯಾನ್ ಆಗುತ್ತೆ ನಿಂತು. ಉಂಡೆ ಕಟ್ಕೊಂಡು ಆಮೇಲೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 7 ಗಂಟೆ ಆಯಿತು. ಈಗ ಮತ್ತೆ ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಆಫ್ ಮಾಡಿರೋ ವ್ಲಾಗನ್ನು ಈಗ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಸಂಜೆ ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಕಸ ಗುಡಿಸ್ಕೊಂಡು ಕೈ ಕಾಲು ಮುಖ ತೊಳ್ಕೊಂಬಂದು ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವರು ಈಗ ಬಂದಾರ, ಜಸ್ಟ್ ಬಂದು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಡ್ತೀರಾ. ಬೆಳಗ್ಗೆಲ್ಲ ಪೂಜೆ ಮಾಡಿ ನೋಡ್ರಿ, ಮತ್ತೆಲ್ಲ ಹೂ ಒಣಗಿದಂಗೆ ಆಗಿದ್ವಲ್ಲ, ಹಂಗಾಗಿ ಹೂ ತೆಗೆದು ಹೂ ಏರಿಸ್ರಿ ಅಂತಂದೆ. ಹೂ ಏರ್ಸ್ಯಾರ. ಎಡೆ ಮಾಡಾಕತ್ತೀನಿ.
ನೈನಾ ಬಂದು ಓದ್ಕೊಳಕ್ಕಂತಾಳ. ಟೈಮ್ ನೋಡ್ರಿ ಕತ್ಲಾಗಕ್ಕೆ ಬಂತು, ಇನ್ನೂ ಪೂರ್ತಿ ಕತ್ಲಾಗಿಲ್ಲ, ಸ್ವಲ್ಪ ನೀತೆ. ಈಗ ಬಂದ್ರಲ್ಲ ದ್ರಾಕ್ಷಿ ತೊಗೊಂಬಂದಾರ. ಇದು ಗೆಣಸು ತೊಗೊಂಬರಕ್ಕೆ ಹೇಳಿದ್ದೆ, ಗೆಣಸು ಇರಲಿಲ್ವಂತ, ಹಂಗಾಗಿ ಗೆಣಸು ತಂದಿಲ್ಲ ಅವರು. ಬರೀ ದ್ರಾಕ್ಷಿ ಒಂದೇ ತೊಗೊಂಬಂದ್ರೆ ಇರಲಿ ಬಿಡಂತೆ ಸುಮ್ಮನೆ. ಮತ್ತೀಗ ಅರಸಿಕೆರೆಗೆ ಹೋಗ್ಬೇಕು ನೋಡ್ರಿ, ಅಷ್ಟಕ್ಕೋಸ್ಕರ ಅದಕ್ಕೆ ಬೇಡ ಬಿಡಪ್ಪ ನಡೀತಿರ್ಲಿ ತಂದ್ರಿ ಏನಾಗಲ್ಲ ಅಂತೇಳಿ ಬಿಟ್ಟಿನಿ. ಇಲ್ಲಿ ಬೆಳಿಗ್ಗೆನೇ ಕಾಬೂಲ್ ಕಡಲೆಕಾಳನ್ನ ನೆನೆಸಿಟ್ಟಿದ್ದೆ, ಒಂದು 2 ವಿಸಿಲು ಕೂಗಿಸ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆನೂ ಮಾಡ್ಕೊಂಡು ನೋಡ್ರಿ ಆಲ್ರೆಡಿ. ಈಗ ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರಿದಾದ್ರಾಗ ನೀರು ಸಮೇತನೇ ಹಾಕ್ಕೊಂಡಿನಿ. ಹಾಂ ಊದ್ಗಡ್ಡಿ ತಾಡ್ರಿ, ಎಡಿ ಹಾಕ್ಕೊಳ್ತೀನಿ ತಾಡ್ರಿ, ಒಂದೇ ನಿಮಿಷ. ಕಾಯಿ ತಗೋರಿ, ಕಾಯಿ ಸುಲ್ಕೋರಿ, ಸುಲ್ದಿದ್ದೈತಿ, ಅದೊಂದು ಸ್ವಲ್ಪ ನೀಟ್ ಮಾಡ್ಕೊಂಡು ತೊಳ್ಕೊಡ್ರಿ. ಹಾಂ ಯಾವಾಗ ತೊಳೆದಿದ್ರಿ? ಇಲ್ಲ ಐತಿ, ಒಂದು ಹಿಂಗೆ ಕೊಡ್ಕೊಂಡಿನಿ ಇದಕ್ಕೆ ಉಸುಳಿಗೆ. ಹ್ಞೂ ಹೌದಾ? ಸರಿ ತೊಳ್ಕೊಳ್ರಿ. ಕಡಲೆಕಾಳು ಉಸುಳಿ ರೆಡಿ ಆಗುತ್ತೈತೆ ನೋಡಿರಿ. ಮಾಮೂಲಿ ಕಡಲೆದು ಮಾಡ್ತಿದ್ದೆ, ಬಟ್ ಇರಲಿಲ್ಲ ಮಾಮೂಲಿ ಕಡಲೆ, ಹಂಗಾಗಿ ಕಾಬೂಲ್ ಕಡಲೆನೇ ಇದ್ದವಲ್ಲ, ಯಾವುದಾದ್ರೂ ಒಂದೇ ಬಿಡಂತ ಏಕೆಸಿ ಇದನ್ನೇ ಮಾಡಿದ್ದು ನೋಡಿರಿ. ಇದು ಸ್ವಲ್ಪ ಕಾಸ್ಟ್ಲಿನೇ, ಇದು ಕಡಲೆ ಎಷ್ಟು 250 ರೂಪಾಯಿನ 300 ರೂಪಾಯಿ ಕೆಜಿ? ಕಾಸ್ಟ್ಲಿ ಐತೆ ನೋಡಿರಿ ಇದು. ನಾನು ಚೆನ್ನ ಮಸಾಲ ಮಾಡೋಕ್ಕೆ ತೊಗೊಂಬಂದಿದ್ದೆ, ಇತ್ತಲ್ಲ ಮನ್ಯಾಗ, ಇನ್ನು ಮತ್ತೆ ಅದನ್ನು ತರಿಸಬೇಕು, ಇರೋದನ್ನೇ ಯೂಸ್ ಮಾಡ್ಕೊಂಡ್ರೆ ಅದು ಬಿಡು ಅಂತೇಳಿ ಇದನ್ನೇ ಯೂಸ್ ಮಾಡ್ಕೊಂಡೀನಿ. ಹಸಿಮೆಣ್ಸಿನ್ಕಾಯಿನ ರುಬ್ಬಿ ಹಾಕ್ರಿ ನೀವು ಮಾಡೋದಾದ್ರೆ, ಚೆನ್ನಾಗಿರುತ್ತೆ, ಟೇಸ್ಟ್ ಸಕ್ಕದಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಮಾಡಬೇಡ್ರಿ. ನಮ್ಮ ಯಜಮಾನ್ರು ಫಸ್ಟು ಹೇಳ್ಬಿಟ್ರು. ಒಂದು ಸಾಂಗ್ ನೆನಪಾಗುತ್ತೆ ನೋಡ್ರಿ, ನೀನು ನೋಡಿಬಿಟ್ರಿ ನಂಗೆ. ನಿನ್ನ ಮೂತಿ ನೋಡಬೇಕು ಪ್ಲೀಸ್ ಗಡ್ಡ ಬೋಳ್ಸಯ್ಯ, ಜೂನಿಯರ್ ದೇವದಾಸ ಅಂದರೆ ಓ ಅಂತೀಯ. ಹಂಗೆ ಆಗಿದೆಯಾ ಬಿಳಿ ಮುತ್ತಿ ಆಗ್ಯ ನನ್ನ ಗಂಡ ಅಜ್ಜ. ಸೇವ್ ಮಾಡ್ಕೊಳಕ್ಕೆ ಸರಿ ಟೈಮ್ ಇಲ್ಲಂಗೆ ಆಗ್ಬಿಟ್ಟೈತಲ್ಲ, ಏನು ಮಾಡೋದಂತೀನಿ ನಾನು. ಈ ಅವತಾರದ ನೀನು ತೋರಿಸ್ಬಿಟ್ರ ನಂಗೆಲ್ಲರೂ ಅಂತಾರೆ ನಿನ್ನ ಗಂಡು ಮುದುಕಾಗ್ಯಾನ ಎಕ್ಕ ಅಂತೇಳಿ. ಅವ್ರಿಗೆ ಟೈಮ್ ಇಲ್ಲ ನೋಡ್ರಿ, ಕೆಲಸದ ಟೈಮ್ ಅಲ್ವಾ, ಹಂಗಾಗಿ ಈಗಂತರೂ ತಲೆ ಅಂತೂ ಎಲ್ಲರಿಗೂ ಬೆಳಗಾಗೇ ಬಿಟ್ಟೈತಿ, ಸಣ್ಣವರು ದೊಡ್ಡವರು ಎಲ್ಲ ಪೂರ್ತಿ ಅದ್ರಾಗ ಟೆನ್ಷನಿಗಂತೂ ಅದ್ರಾಗ. ಹಾಂ ತೆಗೆದುಬಿಟ್ರಿಲ್ಲ ಮತ್ತು ಅದಕ್ಕೆ ಅವಂಗೆ ಆನವನಿ ಬರತ್ತಾವು. ಇದ್ರಾಗ ಈಗಿನ ಕೆಲಸದ ಪ್ರೆಷರು, ಟೆನ್ಷನಿಗೆ ಅರ್ಧ ತಲೆಯೆಲ್ಲ ಬೆಳಗಾಗಿ ಹೋಗುತ್ತತ್ಲಾಗಿ. ನೀರು ಬ್ಯಾಡ್ತಾಳ್ರಿ, ಫಸ್ಟ್ ಇದು ಮಾಡ್ಬಿಡಮ್. ಪೂಜೆಗೆ ರೆಡಿ ಮಾಡ್ಕೊಳ್ಬೇಕೆಲ್ಲನೂ ಫ್ರೆಂಡ್ಸ್. ರೆಡಿ ಮಾಡಿ ಅವ್ರಿಗೆ ಒಂಚೂರು ಎಡಿ ಹಾಕಿ ಕೊಟ್ಟುಬಿಡ್ತೀನಿ, ಅಂದ್ರೆ ಅವ್ರು ಪೂಜೆ ಮಾಡಿಬಿಡ್ತಾರೆ. ನಾನು ಒಂದು ಸ್ವಲ್ಪ ಪೂಜೆ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ನೋಡಿರಿ, ಇದಿಟ್ಟು ಹಾಕಿಸಿ ಒಂಚೂರು ನೀಟಾಗಿ ಮಿಕ್ಸ್ ಮಾಡಿ. ಊಟಕ್ಕೆ ಏನು ಮಾಡಿದ್ರಿ? ಏನೇನು ಮಾಡಿ ಹೇಳು ಆಮೇಲೆ. ಊಟಕ್ಕೆ ಏನೂ ಮಾಡಿಲ್ಲ ನಾನು. ಊಟಕ್ಕಲ್ಲೋ ಸ್ನ್ಯಾಕ್ಸಾ? ಅದೇ ಕಡಲೆಕಾಳು ಉಸುಳಿ ಇದು ಮಾಡೀನಿ, ಕಡಲೆ ತಮಟ, ಶೇಂಗಾ ಉಂಡಿ, ಚೋಡ ಮಾಡೀನಿ, ಆಯಿತು ಇಷ್ಟೇ. ಕಡಲೆಕಾಳು ಉಸುಳಿ ಐತಿ. ಊಟ ಏನು ಜಾಸ್ತಿ ತಿನ್ನೋಕ್ಕಾಗಲ್ಲ, ಎಲ್ಲ ತಿಂದು. ದ್ರಾಕ್ಷಿ ಅದಾವು. ಅಂತಂದ್ರೆ ಹಾಲು ಮಾಡಂದ್ರೆ ಒಂಚೂರು ಉಪ್ಪಿಟ್ಟು ಮಾಡ್ಕೊಳ್ಳ. ಮಧ್ಯಾಹ್ನ ಏನಂಗೆ ಅವಲಕ್ಕಿ ಮಾಡಿದ್ದೆ, ಅವಲಕ್ಕಿ ಹೆಂಗೆ ಐತಿ, ಇಷ್ಟು ಅವಲಕ್ಕಿ ಉಳ್ಕೊಂಡಿದ್ದೆ ಅಷ್ಟೇ. ಉಪ್ಪಿಟ್ಟು ಮಾಡೋ ಲೈಟಾಗಿ ಹಸಿಮೆಣ್ಸಿನ್ಕಾಯಿ ಬೇಡ, ಖಾರ ಹಾಕಿ ಮಾಡ್ಬೇಕಂತೆ, ಖಾರ. ಎಸ್ ಫ್ರೆಂಡ್ಸ್, ಫಸ್ಟು ಇದಿಷ್ಟು ಮಾಡಿ ಎಡೆ ಹಿಡಿದು ಬಿಡ್ತೀವಿ. ಎಡೆ ಹಿಡಿದು ಆಮೇಲೆ ಉಪ್ಪಿಟ್ಟು ಮಾಡ್ಕೊತೀನಿ. ಉಪ್ಪಿಟ್ಟು ಮಾಡ್ಕೊಂಡು ನಡೀತೈತಿ. ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಏನು ಮಾಡ್ತೀಯ ಎಲ್ಲ ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು, ಕ್ಯಾನ್ಸಲ್ ಆಯ್ತು ನೋಡ್ರಿ ದೇವಸ್ಥಾನಕ್ಕೆ ಹೋಗೋದು. ಇಲ್ಲೇ ಮನೇಲೇ ನೀನೇ ಶಿವ ಅಂತೇಳಿ ಕೈ ಮುಗಿದು ಬಿಡೋದು. ಈಗ ಫಸ್ಟ್ ಎಡಿಗೆ ಪ್ರಿಪೇರ್ ಮಾಡ್ಕೊತೀನಿ ನಾನು. ಫ್ರೆಂಡ್ಸ್ ರೆಡಿ ಆಯ್ತು ನೋಡ್ರಿ, ಎಡಿ ಎಲ್ಲ ಹಾಕ್ಕೊಂಡಿನಿ. ಎಡಿ ಏನೇನು ಮಾಡಿದ ಅದೆಲ್ಲ ಒಬ್ಬೊಬ್ರು ಒಂಥರ ಮಾಡ್ತಾರೆ. ನಾವೇನು ಮಾಡ್ತೀವಲ್ಲ ಅದನ್ನು ನಾವು ರೂಢಿ ಮಾಡ್ಕೊಂಡಿದ್ದು. ಚೋಡ ಮತ್ತು ಕಡಲೆಕಾಳು ಸುಳಿ, ಖರ್ಜೂರ, ಬಾಳೆಹಣ್ಣು ಬೇಕಾಗಿತ್ತು, ಬಾಳೆಹಣ್ಣು ಇರಲಿಲ್ಲ, ಹಂಗಾಗಿ ಬಿಟ್ಟೆ. ಕಿತ್ತಳೆ ಹಣ್ಣು, ಶೇಂಗಾ ಉಂಡಿ, ತಮಟ, ದ್ರಾಕ್ಷಿ ಇಷ್ಟು ಎಡಿ ಮಾಡಿದ್ದೀನಿ. ಈಗ ನಮ್ಮ ಯಜಮಾನರು ಎಡಿ ಕಾಯಿ ಇಡ್ತಾರೆ, ನೀವು ಹೇಳ್ಬೋದು. ಎಡಿ ಕಾಯಿ ಹೊಡೆದು ಅದರೊಂದು ಸ್ವಲ್ಪ ಸಕ್ಕರೆ ಕೊಟ್ಟು ನಾನು ನೀರು ಕೊಟ್ಬಿಡ್ತೀನಿ, ನಾನು ಒದಸ್ಬಿಡ್ತೀನಿ ಇಲ್ಲಿ. ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಿಡಬೇಕಾಗಿತ್ತು ಆ್ಯಕ್ಚುಲಿ. ಒಂದತ್ನ ಕಾಯಿನೂ ಹೊಡೆದ್ರು, ಈಗ ಒಂದತ್ತು ಬಿಡ್ತೀನಿ ನಾನು.
ಒಂದತ್ತು ದೇವಸ್ಥಾನಕ್ಕೆ ಹೋಗಿ ಬಿಡ್ಬೇಕಾಗಿತ್ತು. ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಹಂಗೆ ಮಾಡ್ತಿದ್ವಿ. ನಮ್ಮೂರಾಗ ಇವ್ರು ನನ್ನ ಗಂಡು ಮನ್ಯಾಗ ಅಂತೂ ಭಾರಿ ಚಂದ ಮಾಡ್ತಾರೆ ಶಿವರಾತ್ರಿ ಹಬ್ಬನ. ಬಟ್ ಆದ್ರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಮನ್ಯಾಗೇ ಈ ಪೂಜಾರಿ ಕಡೆಯಿಂದನೇ ಒಂದು ಸ್ವಲ್ಪ ಸಕ್ಕರೆ ನೀರು ಇಸ್ಕೊಂಡು ಇಲ್ಲೇ ಬಿಟ್ಬಿಡೋದು. ಕೊಡ್ತೀರೇನು? ಆಯ್ತಲ್ಲ, ನಾವು ಗಂಟೆ ಹೊಡಿಬೇಕು. ನೋಡಿ ದೇವ್ರ ಮುಂದೆ ದೀಪ ಆಯ್ತಾ ರೀ? ಗಂಟೆ ಹೊಡೆದ್ರೆ ಕೊಡ್ರಿ ಒಂಚೂರು. ಒಂದು ಹಣ್ಣಾರ ಒಂದು ಸ್ವಲ್ಪ ಸಕ್ರೆಯಾರ ಕೊಟ್ಟು ಆಮೇಲೆ ನೀರನ್ನ ಕೊಟ್ಬಿಡಿ. ನಮಸ್ಕಾರ ನಮಸ್ಕಾರನೇ ಮಾಡಿಲ್ಲ ಅವ್ರನ್ನ. ಯಾರು ಫೋನು? ಗೊತ್ತಿಲ್ಲ, ನೋಡಲಿಲ್ಲ. ಒಂದು ಬಿಟ್ಟೆ ದೇವ್ರ ಪೂಜೆನೂ ಆಯ್ತು, ಎಲ್ಲ ಮುಗೀತು. ಈ ಸದ್ಯ ಏನಿದ್ರು ಊಟ ಉಪ್ಪಿಟ್ಟು ಮಾಡಿಲ್ಲ. ಫಲಹಾರ ಬೇಡ ಬಿಡು. ಮತ್ತೆ ಹೆಂಗೆ ತಿನ್ನೋದು? ಏನು ತಿಂತೀವಿ? ಬರೀ ಪದಾರ್ಥ ತಿಂತೀವಿ ಅಷ್ಟೇ. ಇನ್ನೇನು ಶಿವರಾತ್ರಿ ಬೇಡ, ಮತ್ತೆ ಸರಿ ಹೋಗಲ್ಲ. ಒಂಚೂರು ಉಪ್ಪಿಟ್ಟು ಮಾಡ್ಕೊಂಬಿಲ್ಲ ಪಟ್ಟಲ್ಲ. ಒಂಚೂರು ಉಪ್ಪಿಟ್ಟು ಮಾಡ್ಕೊತೀನಿ. ಉಪ್ಪಿಟ್ಟು ಮಾಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಬಿಡ್ತೀವಿ. ಟೈಮು ಆಲ್ರೆಡಿ 7 ಕಾಲ ಆಯಿತು. ಇನ್ನು 7:30 ಅಷ್ಟೊತ್ತಿಗೆ ಊಟ ಮಾಡಿಬಿಡೋಣ. ಚಂದನ ಉಪವಾಸ ಇದ್ದೀವಿ. ಈಗ ಫಲಾರ ನಾನು ಉಪವಾಸ ಇದ್ದೀನಿ. ಹೌದು, ಗೊತ್ತಿತ್ತು ನನಗೆ. ನೋಡಿ ನಾನು ಮಧ್ಯಾಹ್ನ 3 ಚಪಾತಿ ಉಂಡಿನಿ. ನನ್ನ ಮಗ ಸ್ಟಾರ್ಟ್ ಆಯ್ತಲ್ಲ ಊಟ. ನೋಡಿ, ಉಪ್ಪಿಟ್ಟು ಮಾಡ್ತೀನಿ ತಡಿಯಮ್ಮ. ತಗೋ ತಿಂದ್ಬಿಡ್ತೀನಿ. ನೋಡಿರಿ, ನಾನು ತಡ್ಕೊಳ್ಳೋ ಶಕ್ತಿ ಇಲ್ವಂತೆ. ಫಸ್ಟ್ ನಾನು ಉಂಡು ತಿಂದುಬಿಡ್ತೀನಿ ಮಮ್ಮಿ ಅಂತ. ಉಂಡಿ ತಿನ್ನೋಕ್ಕೋಸ್ಕರ ಇದು. ಉಂಡಿ ತಿನ್ನೋಕ್ಕೋಸ್ಕರ. ಅವಳಿಗೆ ತಮಟ ಬೇಕಂತ ಮೊನ್ನೆಯಿಂದ ಕೇಳ್ತಾ ಇದ್ಲು. ನನಗೆ ಮಾಡೋಕೆ ಬರಲಿಲ್ಲ ನೋಡ್ರಿ, ಹಂಗಾಗಿ ನಾನು ಮಾಡಿರಲಿಲ್ಲ. ಇಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಕೊಟ್ಟಿರ್ತಾರಲ್ಲ, ತಿಂದಿದ್ದಾಳೆ ಆಕಿ. ಹಂಗಾಗಿ ಅದನ್ನ ಆ ಥರದ್ದು ಮಾಡಿಕೊಡು, ನಂಗೆ ಆ ಥರದ್ದು ಮಾಡಿಕೊಡು ಹಂಗಂತ ಹೇಳ್ತಿದ್ಲು. ಅದಕ್ಕೆ ಇದನ್ನು ಮಾಡಿ ನಾನು ಮಧ್ಯಾಹ್ನ ತೋರಿಸಿ ನಿಮಗೆ. ನಾನು ನೀವು ತಿಂತೀರಿ ಅಂತ ತಿನ್ನಿರಿ. ಇಲ್ಲ, ಆಮೇಲೆ ತಿಂತೀನಿ. ತಿಂತೀನಿ, ಬೇಕಂತ ತೊಗೊತೀನಿ. ನಾನು ಉಪ್ಪಿಟ್ಟು ಮಾಡ್ತೀನಿ ಪಟ್ನೆ ಒಂಚೂರು. ಆಮೇಲೆ ತಿಂತೀನಿ ಬಿಡು. ಸರಿ, ಉಪ್ಪಿಟ್ಟು ಮಾಡಲಾ ಫ್ರೆಂಡ್ಸ್? ಊಟ ನಡೀತು ನೋಡ್ರಿ. ಉಪ್ಪಿಟ್ಟು ಮಾಡಿಕೊಂಡೆ. ಉಪ್ಪಿಟ್ಟು ಮಾಡಿ ಚೋಡ, ಉಪ್ಪಿಟ್ಟು, ಶೇಂಗಾ ಉಂಡೆ, ತಮಟ, ದ್ರಾಕ್ಷಿ. ಫಸ್ಟ್ ದ್ರಾಕ್ಷಿ ತಿಂತೀನಿ. ಖಾಲಿ ಒಟ್ಟಿಗೆ ಖಾರ ತಿಂದ್ರೆ ಒಂಥರ ಇದಾದಂಗೆ ಆಗ್ಬಿಡುತ್ತೆ. ಹಂಗಾಗಿ ಫಸ್ಟ್ ಒಂದು ಸ್ವಲ್ಪ ತೊಗೊಂಡು ನೋಡ್ರಿ. ಈಗಂತೂ ಫುಲ್ ಕೆಮಿಕಲ್ ಇರ್ತಾವಂತ ಹೇಳ್ತಾರೆ. ಹಂಗಾಗಿ ಉಪ್ಪು ಹಾಕಿ ಇಟ್ಟಿದ್ದೆ ಒಂದು ಸ್ವಲ್ಪ. ಅವನ್ನ ತೊಗೊಂಡಿನಿ. 1-2 ಸಲ ತೊಳೆದಿನಿ ಉಪ್ಪು ಹಾಕಿ, ಉಪ್ಪು ನೀರಲ್ಲಿ. ಇವನ್ನ ತಿನ್ನೋದು. ನೈನ ಅಂತೂ ಆಲ್ರೆಡಿ ಉಸುಳಿನೇ ಹಾಕಿಲ್ಲ ನಾನು ನೋಡು. ಒಳ್ಳೆ ಕೆಲಸ. ಅದಕ್ಕೆ ಅಂತೀನಿ ಏನೋ ಮಿಸ್ಸಿಂಗ್ ಅಂತ ಅನ್ನಕತ್ತೀನಿ. ಆಮೇಲೆ ನೆನಪು ಮಾಡ್ಕೋಬೇಕಾಗಿತ್ತು. ಈಗ ಅದು ಉಸುಳಿ ಅಂತನ ಈಗ ನೆನಪಾತು. ಚಾಪೆ ಹಾಸ್ಕೊಂಡು ಕುಂತೀವಿ ನೋಡಿರಿ. ನಮ್ಗಂತೂ ತಳ ಮೇಲೆ ಕುಂದ್ರದು ಆಗಂಗಿಲ್ಲ. ತಂಡಿನೇ ಬಿಟ್ಟಿಲ್ಲ ನಮ್ಮೂರಾಗ. ಸ್ವಲ್ಪ ಯಾಕೆ ಬರೀ ಮೆಣಸಿನ್ಕಾಯಿನೇ ಬಂದ್ಬಿಟ್ಟು ನೋಡಪ್ಪ ನಿನಗೆ. ಜೀವದ ಮೆಣಸಿನ್ಕಾಯಿ ತೆಗೆದಿಡಕ್ಕೆ ಜಾಗ ಇಲ್ಲ ಅದಕ್ಕೆ. ನಿನಗನೇನಾ ಸ್ವಲ್ಪ ಇಟ್ಬಿಡ್ತೀನಿ ಕಂಪೌಂಡ್. ಇಟ್ವಾ. ಶಿವರಾತ್ರಿ ಸ್ಪೆಷಲ್ ನೋಡ್ರಿ ಹೆಂಗೈತೆ ಅಂತೇಳಿ. ತಟ್ಟೆ ನೋಡ್ರಿ ಬಾಯಿ ನೀರು ಬರ್ತಿದ್ದಾವೆ. ಈಗ ಪಟ 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 ಬ್ಯಾಟಿಂಗ್ ಮಾಡೋದಷ್ಟೇ ಇವಾಗ ನಮ್ಮ ಕೆಲಸ. ಅಲ್ಲೂ ಬ್ಯಾಟಿಂಗ್ ನಡೆದೈತಿ. ಎಲ್ಲ ಕ್ರಿಕೆಟು, ಬರೀ ಕ್ರಿಕೆಟು ಅವಾಗಿಂದನೂ. ಫ್ರೆಂಡ್ಸ್ ಬರ್ರಿ, ಬಡ ತಿನ್ಕೊಳ್ಳೋಣ. ಸುರಚೋಣದ ಎಲ್ಲರಿಗೂ ನೀವು ವಿಶ್ ಮಾಡಲ್ಲ? ಶಿವರಾತ್ರಿ ಹಬ್ಬದ ಶುಭಾಶಯ ಹೇಳ್ರಿ. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಯಸ್ಸು, ಆರೋಗ್ಯ, ಸಂಪತ್ತು ಎಲ್ಲ ಕೊಟ್ಟು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರನ್ನೂ ಕಾಪಾಡಲಿ. ನಮ್ಮನ್ನು ಕಾಪಾಡಲಿ ಅದ್ರ ಜೊತೆಲಿ. ಹಂಗೆ ಮೆಣಸಿನ್ಕಾಯಿ ತೆಗೆದಿಡ ಕಜ ಆಗಿಲ್ಲ. ತಟ್ಟೆ ಕೊಟ್ಟು ತಡಿಯಪ್ಪ ನಿನಗೊಂದು. ಬೇಡ ಬಿಡು. ಏನು ಕುಡಿಯತ್ತಿ? ಜೀರಿಗೆ ನೀರು. ಸೌಂಡ್ ಕಮ್ಮಿ ಇಡ್ರಿ ಒಂಚೂರು. ನೈನಾ ನೋಡ್ರಿ ಬೌಲ್ ತೊಗೊಂಡು ಕುಡಿಯಾಕತ್ತ. ಜೀರಿಗೆ ನೀರು ಕುಡಿಯಾಕತ್ತಿಂದನೇ ನಮ್ಮ ಮನ್ಯಾಗ ಗ್ಯಾಸ್ಟ್ರಿಕ್ ಸ್ವಲ್ಪ ಪರವಾಗಿಲ್ಲ ಅನ್ನಂಗೆ ಆಗಿದ್ದಲ್ವೇನ್ರಿ? ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುಂತ್ವಿ. ಜೀರಿಗೆ ನೀರು ಕುದಿಸ್ಕೊಂಬಂದಿದ್ವಿ ನೋಡ್ರಿ. ಜೀರಿಗೆ, ಸೋಂಪು ಮತ್ತು ಮೆಂತ್ಯಕಾಳು, ಅಜ್ವಾಯಿನು ಎಲ್ಲ ಹಾಕಿರ್ತೀನಿ. ಇದ್ರೊಳಗೆ ಹಾಕಿ
ಒಂದು 4 ಲೋಟ ಇಟ್ಟಿರ್ತೀನಿ, 3 ಲೋಟ ಆಗೋವರೆಗೂ ಬೇಯಿಸ್ಕೊಂಡು ಕುಡಿಯೋದು ಇದನ್ನು. ಬೆಳಿಗ್ಗೆನೇ ಇದನ್ನೇ ಕುಡಿತೀನಿ, ರಾತ್ರಿ ಊಟ ಆದಮೇಲೆ ಇದನ್ನೇ ಕುಡಿತೀನಿ ನೋಡಿರಿ. ನೈನಾ ಬೇರೆ ಕುಡ್ಕೊತಾಳೆ. ಅವಳಿಗೇನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ, ನನಗೂ ನಮ್ಮ ಮನೆಯವ್ರಿಗೂ ಜಾಸ್ತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಹಂಗಾಗಿ ನಾವಿಬ್ಬರು ಏನೈತಿ ಇದನ್ನು ಕುಡಿತಾ ಇದ್ದೀವಿ. ಎಲ್ಲ ಕೆಲಸ ಮುಗೀತು, ಟಿ ವಿ ನೋಡಿಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ. ಊಟನೂ ಆಯಿತು, ಮತ್ತು ಜೀರಿಗೆ ನೀರನ್ನು ಕುಡಿದೆ ನೋಡಿರಿ. ಕುಡಿದ್ಬಿಟ್ಟು ಎಲ್ಲರೂ ಮಾತಾಡ್ತಾ ಕೂತಿದ್ದೀವಿ. ಅವರು ಕ್ರಿಕೆಟ್ ನೋಡ್ತಿದ್ದಾರೆ. ನೈನಾ ಸ್ವಲ್ಪ ಕ್ರಿಕೆಟ್ ಜಾಸ್ತಿ ಹುಚ್ಚಾಗಿತ್ತು ಇವಾಗ ಅವಳು ಕ್ರಿಕೆಟ್ ನೋಡ್ತಾ ಇದ್ಲು. ನಾನು ನಮ್ಮ ಮನೆಯವರು ಒಂದು ಸ್ವಲ್ಪ ಮಾತಾಡ್ತಾ ಕೂತಿದ್ದೀವಿ. ನಮ್ಮ ಮನೆಯ ಶಿವರಾತ್ರಿ ಹಬ್ಬ ಹಿಂಗಿತ್ತು ನೋಡಿರಿ, ಹಿಂಗಾಯಿತು. ನಿಮ್ಮ ಮನೇಲಿ ಯಾವ ರೀತಿಯಾಗಿ ಆಚರಿಸ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ, ಟೈಮ್ ಸಾಕಾಗಲಿಲ್ಲ, ಹಂಗಾಗಿ ಹೋಗೋಕ್ಕಾಗಲಿಲ್ಲ, ಮನೇಲೇ ಮುಗಿಸಿದ್ವಿ. ಈ ವರ್ಷದ ಶಿವರಾತ್ರಿ ಹಬ್ಬ ಈ ರೀತಿಯಾಗಿ ಆಯಿತು. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.